ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾವು ನಲಿಕಲಿ 1, 2, 3ನೇ ಏಣಿ. ನಲಿಕಲಿಯಲ್ಲಿ ಬರುವಂತಹ ಸಂಕಲಾತ್ಮಕ ಪರೀಕ್ಷೆ 1 ಈ ಮೌಲ್ಯಮಾಪನ ಮಾಡುವಾಗ ನಾವು ಯಾವ ರೀತಿ ಅಂಕಗಳ ಹಂಚಿಕೆಯನ್ನು ಮಾಡಿ ಮೌಲ್ಯಮಾಪನ ಮಾಡಬೇಕಂತ ಇವತ್ತು ತಿಳಿಯೋಣ. ಇಲ್ಲಿ ವಿಡಿಯೋದಲ್ಲಿ ಕಾಣ್ಬೋದು, ಇದು ಸಂಕಲಾತ್ಮಕ ಪರೀಕ್ಷೆ ನಲಿಕಲಿಗೆ 1, 2, 3ನೇ ತರಗತಿ. ಇಲ್ಲಿ ಅಂಕಗಳ ಹಂಚಿಕೆ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ಕಾಲಮಲ್ಲಿ ವಿಷಯಗಳನ್ನು ಕಾಣ್ಬೋದು: ಕನ್ನಡ, ಗಣಿತ, ಆರೋಗ್ಯ ಮತ್ತು ಪರಿಸರ ಮತ್ತು ಇಂಗ್ಲಿಷ್. 50 ಒಟ್ಟು ಅಂಕಗಳನ್ನು ಯಾವ ರೀತಿ ಹಂಚಿಕೆ ಮಾಡಬೇಕು ಅಂತ. ಕನ್ನಡಕ್ಕೆ ಬಂದಾಗ 30 ಲಿಖಿತ, 20 ಮೌಖಿಕ. ಗಣಿತ ಅಂದಾಗ 30 ಲಿಖಿತ, 20 ಮೌಖಿಕ. ಆರೋಗ್ಯ ಮತ್ತು ಪರಿಸರ 30 ಲಿಖಿತ, 20 ಮೌಖಿಕ. ಅದೇ ರೀತಿ ಇಂಗ್ಲೀಷಲ್ಲಿ ಸ್ವಲ್ಪ ಬದಲಾವಣೆ: 10 ಲಿಖಿತ, 40 ಮೌಖಿಕ. ಒಟ್ಟಾರೆ 50 ಅಂಕಗಳ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತೆಗಿಬೇಕಾಗತ್ತೆ. ಕಲಿಕಾ ಫಲಗಳನ್ನು ಆಧರಿಸಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನನ್ನು ಒತ್ತಿ. ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.